ನಮಸ್ತೆ, ಹೇಗಿದ್ದೀರಾ ಎಲ್ಲರೂ ನಾನು ಸೂಪರ್ ಆಗಿದ್ದೀನಿ. ಗೊತ್ತು, ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ರೀಸನ್ ಬೇರೆಯೇ ಇದೆ. ಸೊ ಇನ್ನು ಯಾವಾಗಲಾದರೂ ಬೇಕಿದ್ದಾಗ ಹೇಳ್ಬೇಕನ್ಸಾಗ ಹೇಳ್ತೀನಿ. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತ ಹೇಳಿದ್ರೆ, ಗಾಡಿಕೊಪ್ಪದಲ್ಲಿ ತುಂಬ ಜನಕ್ಕೆ ಕೇಳಿದೆ ನಾನು, ಎಲ್ಲಿ ತುಂಬ ಚೆನ್ನಾಗಿರುವಂಥ ಒಂದು ಐಟಮ್ಗಳು ಸಿಗ್ಬೋದು, ಚಾಟ್ಸ್ ಐಟಮ್ಗಳು ಎಲ್ಲಿ ಸಿಗುತ್ತೆ ಅಂತ ಕೇಳಿದಾಗ ತುಂಬ ಜನ ನನಗೊಂದು ಅಂಗಡಿ ಹೇಳಿದ್ರು. ಯಾವುದಪ್ಪ ಅಂತ ಹೇಳಿದ್ರೆ ಗಿರಿ ಚಾಟ್ಸ್ ಅಂತ. ಸೊ ಹಾಗಾಗಿ ಇವತ್ತು ಒಂದೊಳ್ಳೆ ಪಾನಿಪುರಿ ಡಿಫ್ರೆಂಟ್ ಆಗಿರೋ ಐಟಮ್ಗಳು, ಹೆಸರೇ ಡಿಫ್ರೆಂಟ್ ಆಗಿರುತ್ತೆ, ಆ ರೀತಿಯಾದ ಐಟಮ್ಗಳು ಯಾವ ರೀತಿ ಸಿಗುತ್ತೆ ಅಂತ ಹೇಳಿದ್ರು. ಸೊ ಅದನ್ನು ಟ್ರೈ ಮಾಡಬೇಕಂತ ಹೇಳಿ ನಾನು ಇವತ್ತು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ, ನಿಮಗೂ ಕರ್ಕೊಂಡು ಹೋಗ್ತೀನಿ. ಒಂದು ಸಖತ್ತಾಗಿರೋ ಚಾಟ್ಸ್ಗಳನ್ನು ತಿನ್ಕೊಂಬರೋಣ ಬನ್ನಿ. ಅದು ನಾರ್ಮಲ್ ಚಾಟ್ಸ್ ಅಲ್ಲ ಗುರು, ಸೂಪರ್ ಆಗಿರುತ್ತೆ. ಸೊ ಬನ್ನಿ ಹೋಗೋಣ. ಸೊ ಈಗ ನೋಡ್ಬೋದು, ನಾವು ಬಂದಿದ್ದೀವಿ ಗಿರಿ ಚಾಟ್ಸ್. ಎಲ್ಲ ಏರಿಯಾದಲ್ಲೂ ಒಂದು ಅಂಗಡಿ ಫೇಮಸ್ ಇದ್ದೇ ಇರುತ್ತೆ. ಹಾಗೆ ಗಾಡಿಕೊಪ್ಪದಲ್ಲಿ ನಮ್ಮ ಗಿರಿ ಚಾಟ್ಸ್ ತುಂಬಾ ಫೇಮಸ್ಸು. ಸೊ ಲೊಕೇಶನ್ ಎಲ್ಲಿದೆ ಅಂತ ಹೇಳಿದ್ರೆ, ಸಾಗರ ಮೇನ್ ರೋಡು, ಗಾಡಿಕೊಪ್ಪ. ಇಲ್ಲೊಂದು ಸಣ್ಣ ಗುಡಿ ಕಾಣುತ್ತೆ, ಮಾಧವರ. ಅದರಿಂದ ಆಪೋಸಿಟ್ ಬಸ್ ಸ್ಟ್ಯಾಂಡ್ ಹತ್ರ ಇಟ್ಕೊಂಡಿರ್ತಾರೆ ಗಿರಿ ಚಾಟ್ಸು. ಬನ್ನಿ ನೋಡೋಣ ಗಿರಿ ಚಾಟ್ಸಲ್ಲಿ ಏನೇನು ಸಿಗುತ್ತೆ, ಏನೇನಿಲ್ಲ ಅಂತ ಹೇಳಿ. ಬ್ರೋ ಹಾಯ್. ಹಾಯ್ ಬ್ರೋ. ಬ್ರೋ ಹೇಳಿ, ನಿಮ್ಮ ಹೆಸರು? ಗಿರಿ ಅಂತ ಹೇಳಿದ್ರು. ಬ್ರೋ ಹೇಳಿ, ಹೇಗೆ ಸ್ಟಾರ್ಟ್ ಆಯಿತು ಗಿರಿ ಚಾಟ್ಸ್? 4-5 ವರ್ಷದಿಂದ ಮಾಡ್ತಾ ಇದೀವಿ. ಫಸ್ಟಿಗೆಲ್ಲ ಗೋಲ್ಗಪ್ಪ ಮಾಡ್ತಿದ್ವಿ ಬ್ರೋ, ಗೋಲ್ಗಪ್ಪ ಸುಕ್ಕ. ಈಗೆಲ್ಲ ಬೇರೆ ಬೇರೆ ಐಟಮ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಚೇಂಜ್ ಮಾಡಿದ್ವಿ. ಅದಕ್ಕೆ ಪಾನಿಪುರಿ, ಮಸಾಲೆ ಪುರಿ, ಸೇವ್ ಪುರಿ, ದಹಿ ಪುರಿ, ಗೋಲ್ಗಪ್ಪ, ಸುಕ್ಕ, ಆಲೂ ಪುರಿ. ಗೋಲ್ಗಪ್ಪ ಇನ್ನೂ ಬಿಟ್ಟಿಲ್ಲ? ಇಲ್ಲ ಬ್ರೋ, ಹಳೆದೆಲ್ಲ ಬಿಡಕ್ಕಾಗತ್ತ ಬ್ರೋ. ಬ್ರೋ ಏನೇನು ಸಿಗುತ್ತೆ ನಿಮ್ಮಲ್ಲಿ? ಏನು ಸ್ಪೆಷಲ್ ಆಗಿ ಮಾಡ್ತೀರಾ? ಸ್ಪೆಷಲ್ ಅಂತ ಹೇಳಿದ್ರೆ ನಮ್ಮಲ್ಲಿ ಬ್ರೋ ಸೈಕ್ ಮಸಾಲ, ಸೈಕ್ ಪೂರಿ ಇದೆ. ಏನೋ ಸೈಕ್ ಮಸಾಲಾನ? ಹೌದು ಬ್ರೋ, ನಾವೇ ಓನ್ ಆಗಿ ಮಾಡಿರೋದು. ಅಂದ್ರೆ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಕ್ರಿಸ್ಪಿ ಇರುತ್ತೆ. ಅಂದ್ರೆ ಕೇಳೋದಕ್ಕೇನೆ ಡಿಫ್ರೆಂಟ್ ಆಗಿದೆ ಸೈಕ್ ಮಸಾಲೆ ಅಂದ್ರೆ. ತಿಂದ್ರೆ ಇನ್ನೂ ಸೈಕೆ ಬ್ರೋ, ಆದ್ರೆ ಆ ರೇಂಜ್ಗೆಲ್ಲ ಸೈಕ್ ಆಗಲ್ಲ. ಫುಲ್ ಕ್ರಿಸ್ಪಿ ಆಗಿ ಇರುತ್ತೆ, ಸ್ವಲ್ಪ ಖಾರ ಬರುತ್ತೆ. ಲೈಟ್ ಆಗಿ ಸ್ವೀಟ್ ಬೇಕಂತ ಸ್ವೀಟ್ ಹಾಕೊಡ್ತೀವಿ. ಓಕೆ, ಅಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಬ್ರೋ. ಅಂದ್ರೆ ತಿಂದವ್ರು ಸೈಕ್ ಆಗ್ತಾರಾ? ಲೈಟ್ ಆಗಿ ಹಾಕ್ತಾರೆ ಬ್ರೋ, ಆ ರೇಂಜಿಗೆಲ್ಲ ಹಾಗಲ್ಲ, ಹಾಕ್ತಾರೆ. ಯಾಕಂದ್ರೆ ಓನಲ್ಲ ಮಾಡ್ತೀವಿ ಆ ಥರ ಕ್ಲೀನ್ ಆಗಿ. ಹಾಗಿದ್ರೆ ಒಂದು ಏನ್ ಹೇಳಿ, ಸೈಕ್ ಮಸಾಲೆ ಹಾಕೊಡ್ತೀರಾ ಹಂಗಿದ್ರೆ? ಸೊ ಬನ್ನಿ ಶುರು ಮಾಡೋಣ. ಸೈಕ್ ಮಸಾಲೆ ಕೇಳಕ್ಕೆ ಸೈಕ್ ಆಗಿದೆ. ಸೊ ನೋಡೋಣ ಬನ್ನಿ ಯಾವ ರೀತಿಯಾಗಿ ಮಾಡ್ತಾರೆ ಸೈಕ್ ಮಸಾಲೆ ಅಂತ ಹೇಳಿ. ಬ್ರೋ ಏನೇನು ಹಾಕ್ತಿದ್ದೀರಾ ಹಂಗೆ ಸ್ವಲ್ಪ ಹೇಳ್ಬಿಡಿ ಅಲ್ಲ. ಫಸ್ಟ್ ಬಂದು ಮಸಾಲೆ ಹಾಕ್ತೀವಿ ಬ್ರೋ. ಎಲ್ಲ ಕಡೆ ನಿಮಗೆ ಫಸ್ಟ್ ಏನು ಬರುತ್ತೆ ಹೇಳಿ? ಪೂರಿ ಬಂದರೆ ಇಲ್ಲಿ ಏನು ಬರ್ತದೆ? ಮಸಾಲೆ ಬರ್ತಿದೆ. ಫಸ್ಟ್ ಮಸಾಲೆ ಹಾಕ್ತೀವಿ ಬ್ರೋ, ಆಮೇಲೆ ಪೂರಿ ಹಾಕ್ತೀವಿ, ಆಮೇಲೆ ಮಾಮೂಲಿ ಬಟಾಣಿ ಹಾಕ್ತೀವಿ. ಇದು ನೋಡೋಕ್ಕೆ ಸೈಕಾಗಿ ಕಾಣ್ತಾ ಇದೆ. ಆಮೇಲೆ ಈರುಳ್ಳಿ ಹಾಕ್ತೀವಿ ಬ್ರೋ. ಆಮೇಲೆ ನಮ್ಮದು ಸ್ಪೆಷಲ್ ಮನೆಯಲ್ಲೇ ರೆಡಿ ಮಾಡಿರೋ ಸುಕ್ಕ ಪೌಡ್ರ್ ಹಾಕ್ತೀವಿ. ಓಕೆ, ಮನೆಯಲ್ಲೇ ನೀವು ರೆಡಿ ಮಾಡಿರ್ತೀರಾ ಸುಕ್ಕ ಪೌಡರ್? ರೆಡಿ ಮಾಡ್ತೀವಿ. ಹಾಗೆ ಸ್ವಲ್ಪ ಟೊಮೊಟೊ ಮೇಲ್ಗಡೆ ಹಾಕ್ತೀವಿ ಕ್ಲೀನಾಗಿ. ಶೇವ್ ಅನ್ನೋದಿದೆ ಬ್ರೋ, ಶೇವ್ ಸ್ವಲ್ಪ ಜಾಸ್ತಿ ಬರುತ್ತೆ. ಓಕೆ, ಶೇವ್ ಇದೆ ನೋಡಿ, ಈ ಥರ ಜಾಸ್ತಿ ಬರುತ್ತೆ ಲೈಟಾಗಿ. ಇದಕ್ಕೆ ಲಿಂಬೆಹಣ್ಣು ಬರುತ್ತೆ ಬ್ರೋ, ಲೈಟಾಗಿ ಲಿಂಬೆಹಣ್ಣು ಬರುತ್ತೆ. ಅದ್ರ ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಬರುತ್ತೆ ಬ್ರೋ. ಇಷ್ಟಿರುತ್ತೆ ನೋಡಿ ಬ್ರೋ. ಇದನ್ನು ಕಲಸೋ ಹಾಗಿಲ್ಲ, ಹಾಗೆ ತಿನ್ಬೇಕು ಬ್ರೋ. ಓಕೆ ಸೂಪರ್, ಹಂಗಾರೆ ಟೇಸ್ಟ್ ನೋಡೋಣ. ಸೊ ಈಗ ನೋಡ್ಬೋದು, ನಮ್ಮ ಗಿರಿ ಚಾಟ್ಸಲ್ಲಿ ಒನ್ ಆಫ್ ದ ಫೇಮಸ್ ಆಗಿರುವಂಥ, ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವಂಥ ಸೈಕ್ ಪೂರಿ ಅಂತ ಇದು. ಸಾರಿ, ಸೈಕ್ ಮಸಾಲೆ ಇದು. ಸೈಕ್ ಪೂರಿ ಬೇರೆ ಇದೆ, ಸೈಕ್ ಮಸಾಲೆ ನೋಡಿ ಈ ರೀತಿಯಾಗಿದೆ ಇದು. ಸೊ ಇದು ಮಾಡಿದ ರೀತಿನೇ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿತ್ತು ಹೇಳ್ಬೇಕಂತ ಹೇಳಿದ್ರೆ. ಸೊ ಈಗ ಬನ್ನಿ ಟೇಸ್ಟ್ ನೋಡೋಣ ಯಾವ ರೀತಿಯಾಗಿದೆ ಅಂತೇಳಿ. ಸೈಕ್ ಪೂರಿ ಬಾಯಿಗಿಡಿದ ತಕ್ಷಣ ಸ್ವಲ್ಪ ಸೈಕ್ ಅನಿಸುತ್ತೆ, ಯಾಕಂದರೆ ಅದೊಂಚೂರು ಚಟ್ಪಟ ಅಂತ ಅನಿಸುತ್ತೆ. ಆ ನಾಲ್ಗೆ ಇನ್ಸ್ಟೆಂಟ್ ಫ್ಲೇವರ್ ಕಿಕ್ಕು ಕೊಡುತ್ತೆ. ಸೊ ಅದಕ್ಕೋಸ್ಕರನೇ ನಮ್ಮ ಗಿರಿಬ್ರೋ ಇದಕ್ಕೆ ಸೈಕ್ ಮಸಾಲೆ ಅಂತ ಇಟ್ಟಿದ್ದಾರೆ ಹೆಸರು. ಇವು ನಾರ್ಮಲ್ ಮಸಾಲೆ ತೊಗೊಳೋಕ್ಕಿಂತ ಇದು ಸಗದಾಗಿದೆ ಇಲ್ಲಿ. ಮತ್ತು ಒಂದು ಮೆನ್ಷನ್ ಮಾಡ್ಬೇಕು ಏನಂತ ಹೇಳಿದ್ರೆ, ಇಲ್ಲಿ ಮಸಾಲೆ ತುಂಬ ಗಟ್ಟಿ ಇದೆ. ಸೊ ನಾರ್ಮಲಿ ನಿಮಗೆ ಪಾನಿಪುರಿಗಾಗಿರ್ಬೋದು, ಆಮೇಲೆ ಈ ಮಸಾಲೆ ಪೂರಿಗಾಗಿರ್ಬೋದು ಕೊಡುವಂಥ ಮಸಾಲೆ ಸ್ವಲ್ಪ ನಿಮಗೆ ತೆಳ್ಳಗಿರುತ್ತೆ. ಬಟ್ ಇದು ಸಖತ್ ಗಟ್ಟಿಯಾಗಿ ತುಂಬ ಚೆನ್ನಾಗಿದೆ. ಸೊ ನೋಡ್ಬೋದು ನೀವು, ಈ ಮಸಾಲೆ ಅದೇನೋ ಪುಡಿ ಹಾಕಿದ್ರಪ್ಪ ಮನೆಯಲ್ಲಿ ಮಾಡೋದು ಅಂತೇಳಿ, ಅದೇ ಆ್ಯಕ್ಚುಲಿ ಸೈಕಾಗಿರೋದು. ಇದಕ್ಕೆ ಸಖತ್ತಾಗಿದೆ ಇವರು. ಸೈಕ್ ಪೂರಿ ಒಂದು ಸೈಕಾಗಿ ಸಖತ್ತಾಗಿದೆ. ಸೊ ಈಗ ಗಿರಿ ಚಾಟ್ಸಲ್ಲಿ ಒನ್ ಆಫ್ ದ ಫೇಮಸ್ ಆಗಿರುವಂಥ ಹಾಗೂ ತುಂಬ ಜನ ಇಷ್ಟಪಟ್ಟು ತಿನ್ನುವಂಥ ಐಟಮ್ ಏನಂತ ಹೇಳಿದ್ರೆ ಗೋಲ್ಗಪ್ಪ. ಸೊ ನೋಡ್ಬೋದು, ಆ್ಯಕ್ಚುಲಿ ಗೋಲ್ಗಪ್ಪ ಏನು ಮಾಡ್ತಾರೆ ಅಂದ್ರೆ ಗೋಲ್ಗಪ್ಪ ಥರನೇ ಕೊಡ್ತಾರೆ. ಸೊ ನಾನು ವೀಡಿಯೋಗೆ ಬೇಕಂತ ಹೇಳಿ ನಾನು ಇಸ್ಕೊಂಡಿದ್ದೀನಿ. ಸೊ ಪಾನಿನೂ ನೋಡ್ಬೋದು, ಸಗದಾಗಿದೆ, ಒಳ್ಳೆ ಖಾರ ಇರೋಂಗಿದೆ. ಅದು ಎಷ್ಟು ನೋಡೋಣ ಯಾವ ಥರ ಇದೆ ಅಂತ. ಸೊ ನೋಡ್ಬೋದು ಈ ಥರ ಇದೆ. ಗೋಲ್ಗಪ್ಪ ಎಲ್ಲ ಸ್ಪೂನಲ್ಲಿ ತಿಂದರೆ ಮಜಾ ಬರಲ್ಲ.
ಸೊ ಇವ್ರು ಪೂರಿ ಕೂಡ ಮನೆಯಲ್ಲೇ ಮಾಡ್ಕೊಂಬರ್ತಾರಂತೆ. ಆದ್ಮೇಲಿಂದ ಪಾನಿ ಏನು ಸಗದಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಲೈಟಾಗಿ ಸ್ಪೈಸಿನೆಸ್ ಬರ್ತಾಯಿದೆ. ಅವ್ರು ಹೇಳಿದಾಗೆ ಆ ಪೆಪ್ಪರೆಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಟೇಸ್ಟ್ ಒಂದು ತುಂಬ ಚೆನ್ನಾಗಿದೆ. ಇಲ್ಲಿ ಲೈನಲ್ಲಿ ನಿಂತ್ಕೊಂಡು ಈ ಸುಕ್ಕನ ತಿನ್ಕೊಂಡು ಹೋಗ್ತಾರೆ ಹುಡುಗರು. ಸೊ ಬನ್ನಿ ಟೇಸ್ಟ್ ನೋಡೋಣ. ಸೊ ನಿಂಬೆಹಣ್ಣೆಲ್ಲ ಹಾಕಿ ಆ ಸಿಗರೇಟ್ ಪೌಡರ್ ಎಲ್ಲ ಹಾಕಿ ಸಗದ ಮಾಡಿಕೊಟ್ಟಿದ್ದಾರೆ. ಬಾಯಿಗೆ ಕಟ್ಟ ಮಿಟ್ಟ ಟೇಸ್ಟ್ ತುಂಬ ಚೆನ್ನಾಗಿದೆ. ಪಾನಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಇದು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೇಳಿ, ಹೇಗೆ ಅನ್ಸುತ್ತೆ ನಿಮಗೆ ಗಿರಿ ಚಾಟ್ಸ್? ಸರ್ ಆ್ಯಕ್ಚುಲಿ ಇಲ್ಲಿ ಗೋಲ್ಗಪ್ಪನೇ ಫೇಮಸ್ಸು. ತುಂಬ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಮೇನ್ ರೀಸನ್ ಪಾನಿ ಸರ್. ಬೇರೆ ನೀರು ಥರ ಇರುತ್ತೆ, ಬಟ್ ನೀವು ತುಂಬ ಕ್ಲಿಯರಾಗಿ ಅಬ್ಸರ್ವ್ ಮಾಡೋಕೆ ಗೊತ್ತಾಗುತ್ತೆ. ಈ ಬ್ಲ್ಯಾಕ್ ಪೆಪ್ಪರು ಎಲ್ಲ ಇದೆಯಲ್ಲ, ಸೊ ಇದು ತುಂಬ ಚೆನ್ನಾಗಿದೆ ಸರ್. ಅಂದ್ರೆ ನಿಮಗೆ ಒಳ್ಳೆ ಪಾನಿ ಕಡಕ್ ಆಗಿದೆ, ಸ್ಪೈಸ್ ಇದೆ, ತುಂಬ ಚೆನ್ನಾಗಿದೆ ಸರ್. ಒಳ್ಳೆ ಕೊತ್ತಂಬರಿ ಸೊಪ್ಪು ಎಲ್ಲ ತುಂಬ ಚೆನ್ನಾಗಿದೆ. ನೀರು ಥರ ಇರಲ್ಲ, ಒಳ್ಳೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಪಾನಿ ತುಂಬಾ ಇಷ್ಟ? ಪಾನಿ ಎಕ್ಸಾಕ್ಟ್ಲಿ. ಅದು ಬಿಟ್ಟರೆ ಬಟ್ ಸೈಕ್ ಮಸಾಲ ಅಂತ ಇದೆ, ಅದು ತುಂಬ ಚೆನ್ನಾಗಿದೆ. ಓಕೆ. ಸೈಕ್ ಮಸಾಲ, ಸೈಕ್ ಪೂರಿ ಇದು ಚೆನ್ನಾಗಿರುತ್ತೆ ಸರ್. ಓಕೆ ಸರ್. ಇಲ್ಲಿ ನಮಗೆ ಬಾಯ್ಸ್ ಸಿಕ್ಕಿದ್ದಾರೆ. ಬಾಯ್ಸ್ ಹೇಗಿದೆ? ಸಕ್ಕದಾಗಿದೆ ಮಾತ್ರ, ಸ್ಪೈಸಿಯಾಗಿ ಟೇಸ್ಟಿ ಆಗಿದೆ. ಇಲ್ಲಿ ಮತ್ತೆ ಬಂದು ತಿಂದ್ರೂ ಬೇಜಾರಾಗಲ್ಲ. ಏನ್ ತಿಂದ್ರಿ ನೀವು? ಗೋಲ್ಗಪ್ಪ. ಗೋಲ್ಗಪ್ಪನೇ ಇಲ್ಲಿ ತುಂಬಾ ಎಲ್ಲರೂ ಇಷ್ಟಪಡ್ತೀನಲ್ಲ? ಎಲ್ಲ ಇಲ್ಲಿ ಫೇಮಸ್ ಫುಲ್. ನಿಮ್ಗೆ ಯಾವ ಸ್ಕೂಲ್ ನಿಮ್ದು? ನಮ್ದು ಇಲ್ಲೇ ಗಾಡಿಕೊಪ್ಪ ಸ್ಕೂಲ್. ಓಕೆ. ಬ್ರೋ ಹೇಳಿ, ಏನು ಇಷ್ಟ ನಿಮ್ಗೆ ಇಲ್ಲಿ? ಇಲ್ಲಿ ಪಾನಿಪುರಿ ಚೆನ್ನಾಗಿ ಮಾಡ್ತಾರೆ. ಸೈಕ್ ಪಾನಿಪುರಿ ಅಂತ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಅವರು. ಸೈಕ್ ಪಾನಿಪುರಿ. ಸೈಕ್ ಪಾನಿಪುರಿ ಅಂತ ಅಣ್ಣನೇ 3-4 ವರ್ಷದಿಂದ ಬರ್ತಿದ್ದೀನಿ ಇಲ್ಲಿ. ಒಟ್ಟು 3-4 ವರ್ಷದಿಂದ ಇಲ್ಲೇ ಬರ್ತಿದ್ದೀರಾ? 3-4 ವರ್ಷದಿಂದ ನಿಮ್ಗೆ ಅದೇ ತರ ಟೇಸ್ಟ್ ಇದೆಯಾ? ಒಂದೇ ಟೇಸ್ಟ್, ಸೂಪರ್ ಆಗಿ ಮಾಡ್ಕೊಂಡು ಹೋಗ್ತಾರೆ. ಕ್ಲೀನ್ ಇದೆ ಅಂಗಡಿ. ಓಕೆ ಬ್ರೋ, ಥ್ಯಾಂಕ್ ಯು ಸೊ ಮಚ್. ಬ್ರೋ ನೀವು ಹೇಳ್ದಾಗೆ ಸೈಕ್ ಮಸಾಲ ಪುರಿ ಸೈಕ್ ಆಗೇ ಇತ್ತು. ತುಂಬ ಚೆನ್ನಾಗಿತ್ತು. ನನಗೆ ನಿಮ್ಮ ಕಾರ್ಟಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ, ತುಂಬ ಧನ್ಯವಾದಗಳು ಬ್ರೋ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಬ್ರೋ ಹೇಳಿ, ಲೊಕೇಶನ್ ಎಲ್ಲಿಗೆ ಬರುತ್ತೆ? ನಮ್ಮದು ಬಂದು ಶಿವಮೊಗ್ಗದಿಂದ ಸಾಗರ ರೋಡ್ ಗಾಡಿಕೊಪ್ಪ ಸರ್ಕಲಲ್ಲೇ ಇರುತ್ತೆ ಬ್ರೋ. ಟೈಮಿಂಗ್ಸ್ ಬಂದು 4 ಗಂಟೆಯಿಂದ 8 ಗಂಟೆ ಲಾಸ್ಟ್. 8 ಗಂಟೆ ಲಾಸ್ಟು. 8 ಗಂಟೆ ಮೇಲಿಂದ ಮುಂದೆ ಸಿಗಲ್ಲ? ಏನು ಸಿಗಲ್ಲ ಬ್ರೋ. ಸಿಗತ್ತೆ, ಆದ್ರೆ ಗೋಲ್ಗಪ್ಪ ಸಿಗತ್ತೆ. ಹಾಗಿದ್ರೆ ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ವಿಡಿಯೋ. ನನಗಂತೂ ಕಂಪ್ಲೀಟಾಗಿ ಇಷ್ಟ ಆಯಿತು ಗಿರಿ ಚಾಟ್ಸ್. ಆ್ಯಕ್ಚುಲಿ ತುಂಬ ಡಿಫ್ರೆಂಟ್ ಆಗಿರುವಂಥ ಐಟಮ್ಗಳು, ಮಕ್ಕಳನ್ನ ಗಮನದಲ್ಲಿಟ್ಕೊಂಡು ಒಂದು ಒಳ್ಳೊಳ್ಳೆ ಹೆಸರು ಇಟ್ಕೊಂಡು ತಮಾಷೆ ಮಾಡಿಕೊಂಡು ನಮ್ಮ ಗಿರಿ ತುಂಬ ಚೆನ್ನಾಗಿರುವಂಥ ಚಾಟ್ಸ್ಗಳನ್ನು ನನಗೆ ತಿನ್ನಿಸಿದ್ರು ಇವತ್ತು. ಸೊ ನೀವು ಇಲ್ಲಿ ಬಂದು ನಿಮಗೂ ಕೂಡ 100% ಅದೇ ರೀತಿಯಾಗಿ ನೋಡ್ಕೊತಾರೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಪಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ಮುಂದಿನ ವಿಡಿಯೋಲಿ ಸಿಗೋಣ. ಬ್ರೋ ಎಲ್ಲ ಜಾಲಿ ಎಲ್ಲ ಜಾಲಿ ಬ್ರೋ. ಜಾಲಿ ಎಲ್ಲ ಜಾಲಿ.